ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನಾನು ತುಂಬಾನೇ ಈಸಿ ಮೆಥಡಲ್ಲಿ ಪ್ಲೈನ್ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ. ಸೊ ಪ್ಲೈನ್ ಬ್ಲೌಸ್ ಯೂಸ್ ಮಾಡಿ ಪ್ರಿನ್ಸೆಸ್ ಕಟ್ ಟೈಪಲ್ಲಿ ತೋರಿಸ್ಕೊಡ್ತೀನಿ. ಆ್ಯಂಡ್ ಇದು ಕಂಪ್ಲೀಟ್ ಆಗಿ ನಾರ್ಮಲ್ ಪ್ರೊಫೆಷ್ನಲ್ ಆಗಿ ತೋರಿಸಲ್ಲ. ಸೊ ಬ್ಲೌಸ್ ಥರ ನಾರ್ಮಲ್ ನಾನ್ ಡ್ರೆಸ್ಸಸ್ ಯಾವ ರೀತಿ ಕಟ್ ಮಾಡ್ತೀನಿ ಸೊ ಆ ಟೈಪಲ್ಲಿ ತೋರಿಸ್ಕೊಡ್ತೀನಿ. ತುಂಬಾನೇ ಈಸಿ ಇರುತ್ತೆ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಆ್ಯಂಡ್ ಇದು ಬಂದು ಕಂಪ್ಲೀಟ್ ಆಗಿ ಬಿಗಿನರ್ಸ್ಗೆ ಅಂತಾನೆ ಮಾಡ್ತಾ ಇರೋದು. ಇಲ್ಲಿ ನಾನು ಬ್ಲೌಸ್ ಪೀಸ್ ತಗೊಂಡಿದ್ದೀನಿ. ನಾರ್ಮಲ್ಲು 80 ಆ ಥರ ಬರುತ್ತೆ. ಸೊ ಈ ಥರ ಬ್ಲೌಸ್ ಪೀಸ್ ಒಂದು ತಗೊಂಡ್ರೆ ಆಗತ್ತೆ. ಇದನ್ನ ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು 4 ಲೇಯರ್ಸ್ ಆಗಿ. ಆ್ಯಂಡ್ ಲೆಂತು ವಿಡ್ತು ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಕಟ್ ಮಾಡ್ಕೋಬೇಕು. ಫಸ್ಟು ಬಾಡಿ ಪಾರ್ಟ್ಗೆ ಎಷ್ಟು ಬೇಕೋ ಅಷ್ಟು ನೀವು ಇಲ್ಲಿ ಈ ರೀತಿ ಸಪ್ರೇಟ್ ಮಾಡ್ಕೋಬೇಕು 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡಿಕೊಂಡು. ಆ್ಯಂಡ್ ರಿಮೈನಿಂಗು ಈ ಕಡೆದು ಸ್ಲೀವ್ಸ್ಗೆ ಎಲ್ಲ ಯೂಸ್ ಮಾಡ್ಕೋಬೋದು. ಆ್ಯಂಡ್ ನಿಮ್ಗೆ ಬೇಕು ಅಂದರೆ ಥ್ರೆಡ್ಸ್ಗೆ ಆ ಥರ ಕೂಡ ಯೂಸ್ ಮಾಡ್ಕೋಬೋದು. ತುಂಬಾ ಮಿಕ್ಕತ್ತೆ. ಆ್ಯಂಡ್ ನೀವೇನಾದರೂ ಫ್ರಂಟ್ ಹುಕ್ಸ್ ಬೇಕು ಅಂದರೆ ಅದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಕಟ್ಟಿಂಗು. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಬಾಡಿ ಪಾರ್ಟ್ಗೆ ಕಟ್ ಮಾಡಿದ್ದೀನಿ. ಆ್ಯಂಡ್ ರಿಮೈನಿಂಗ್ ಈ ಕಡೆದು ಸ್ಲೀವ್ಸ್ಗೆ ಕಟ್ ಮಾಡ್ತಾ ಇದ್ದೀನಿ. ಇದು ಒಂದು ನಾರ್ಮಲ್ ಶಾರ್ಟ್ ಸ್ಲೀವ್ ಥರ ಬರುತ್ತೆ. ನಿಮಗೆ ಸ್ವಲ್ಪ ಉದ್ದ ಸ್ಲೀವ್ ಬೇಕು ಅಂದರೆ ಈ ಕಡೆ ಫ್ಯಾಬ್ರಿಕ್ ಮಿಕ್ಕಿದೆ ನೋಡಿ, ಅದನ್ನು ನೀವು ಕಟ್ ಮಾಡ್ಕೋಬೋದು. ನಾನು ಸ್ಟಿಚಿಂಗ್ ಮಾಡ್ತಾ ಇರೋದು ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ, ಅದಕ್ಕೆ ಶಾರ್ಟ್ ಸ್ಲೀವ್ ಥರ ಕಟ್ ಮಾಡಿದ್ದೀನಿ. ಆ್ಯಂಡ್ ಇದನ್ನ ಯಾವ ರೀತಿ ಕಟ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಈ ರೀತಿ ನೀವು ಫಸ್ಟು ಸಪ್ರೇಟ್ ಮಾಡ್ಕೋಬೇಕು ಕಂಪ್ಲೀಟಾಗಿ ಫ್ಯಾಬ್ರಿಕ್ ಏನಿದೆ ಅದು. ನೋಡಿ ನಾನು ಸಪ್ರೇಟ್ ಮಾಡಿದ್ದೀನಿ. ಇವಾಗ ಫಸ್ಟ್ ಕಂಪ್ಲೀಟಾಗಿ ಬಾಡಿ ಪಾರ್ಟ್ ಏನಿದೆ ಅದನ್ನು ಕಟ್ ಮಾಡಿ ತೋರಿಸ್ತೀನಿ. ಸೊ ಬ್ಲೌಸ್ ಪಾರ್ಟು ಅಂತಲೂ ಕರೀತಾರೆ. ಡ್ರೆಸ್ ಟೈಪಲ್ಲಿ ತೋರಿಸ್ತೀನಿ. ಫಸ್ಟ್ ಈ ಫ್ಯಾಬ್ರಿಕ್ಕು 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ನಾನು ಫಸ್ಟಲ್ಲೇ ಕಟ್ ಮಾಡಿದಾಗ ಮಾಡಿದ್ದೆ ಅಲ್ವಾ. ಲೆಂತು 14.5 ಇಂಚಸ್ ಇದೆ ಆ್ಯಂಡ್ ವಿಡ್ತ್ ಬಂದು 12 ಇಂಚಸ್ ಬೇಕಾಗತ್ತೆ. ಇಲ್ಲಿ ನಾನು ಶೋಲ್ಡರ್ ಲೆಂತು 6 ಇಂಚಸ್ಗೆ ಮಾರ್ಕ್ ಮಾಡಿದೆ ಆ್ಯಂಡ್ ಹಾರ್ಮ್ ಹೋಲ್ ಬಂದು 6.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಇದು ಬಂದು ಕಂಪ್ಲೀಟಾಗಿ ಡ್ರೆಸ್ ಟೈಪಲ್ಲಿ ಹೋದರೆ ಮೀಡಿಯಮ್ ಸೈಜ್ ಬರುತ್ತೆ. ನಾರ್ಮಲ್ ಬ್ಲೌಸ್ ಥರ ಹೋದರೆ 30, 32 ಈ ಥರ ಆಗುತ್ತೆ. ಸೊ ಈ ಸೈಜ್ ಅವ್ರಿಗೆ ಕರೆಕ್ಟಾಗಿ ಆಗುತ್ತೆ ಚೆಸ್ಟ್ ಪಾರ್ಟು. ಆ್ಯಂಡ್ ನೆಕ್ ಲೆಂತ್ ಬಂದು 3.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಆ್ಯಂಡ್ ಬ್ಲೌಸ್ ಅಲ್ವಾ ಇದು, ಡೀಪ್ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರೋದು, ಅದಕ್ಕೆ 5.5 ಇಂಚಸ್ ಇಟ್ಟಿದ್ದೀನಿ. ಬೇಕು ಅಂದರೆ 6 ಇಂಚಸ್ಸು ಕೂಡ ಇಟ್ಕೋಬೋದು. ಇಲ್ಲ ನಿಮಗೆ ಬೋಟ್ ನೆಕ್ ಥರ ಬೇಕು ಅಂದರೆ 3.5, 4 ಇಂಚಸ್ ಕೂಡ ಇಟ್ಕೋಬೋದು. ಆ್ಯಂಡ್ ಇಲ್ಲಿ ಪ್ರಿನ್ಸೆಸ್ ಪಾರ್ಟ್ ಏನಿದೆ ಅದು ಟಕ್ಸ್ ಪಾರ್ಟಿಗೆ ನಾನು 3.5 ಇಂಚಸ್ಗೆ ಮಾರ್ಕ್ ಮಾಡಿದೆ. ಆ್ಯಂಡ್ ಟಕ್ ಲೆಂತ್ ಒಂದು 4 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಸೊ ಬೋತ್ ಆ ಕಡೆ ಈ ಕಡೆ ಒಂದು 1/2 ಇಂಚ್ ಈ ರೀತಿ ಮಾರ್ಕ್ ಮಾಡಿಕೊಂಡು ಜಸ್ಟ್ ಅದನ್ನು ಜಾಯಿಂಟ್ ಮಾಡ್ಕೋಬೇಕು. ಸೊ ಎರಡೂ ಈ ಥರ ಗೆರೆ ಥರ ಮಾರ್ಕ್ ಮಾಡಿದ್ದೀನಿ. ಆ್ಯಂಡ್ ಈ ಕಡೆ ಏನಿದೆ ಹಾರ್ಮ್ ಶೇಪ್ ತೆಗ್ದಿದ್ದೀನಲ್ವ, ಅಲ್ಲಿಗೆ ಅಟ್ಯಾಚ್ ಆಗೋ ಥರ ಈ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು. ಸೊ ಇದೆಲ್ಲ ಮಾರ್ಕಿಂಗ್ ಎಲ್ಲ ಆದಮೇಲೆ ಈ ರೀತಿ ನೆಕ್ ಲೆಂತು ಮತ್ತು ಈ ಶೋಲ್ಡರ್ ಲೆಂತು ಬ್ಯಾಕ್ ಸೈಡು ಕೂಡ ಸೇಮ್ ಯಾವ ಥರ ಇರುತ್ತೋ ಅದೇ ಥರ ನೀವು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನಾನು ಶೇಪ್ ತೆಗ್ದಿದ್ದೀನಲ್ವ ಆರ್ಮ್ ಶೇಪ್ ಕಡೆಗೆ, ಸೊ ಅದನ್ನು ನಾನು ಕಟ್ ಮಾಡಿದೆ. ಆ್ಯಂಡ್ ಇಲ್ಲಿ ವೇಸ್ಟ್ ಪಾರ್ಟ್ ನಾನು ಮಾರ್ಕ್ ಮಾಡಿಲ್ಲ, ಜಸ್ಟ್ ಒಂದು 1/2 ಇಂಚ್ ಈ ರೀತಿ ಕಟ್ ಮಾಡಿಕೊಂಡ್ರೆ ಆಗುತ್ತೆ. ಇದು ಆಪ್ಷನಲ್ಲು. ನೀವು ಕಟ್ ಮಾಡಿದಾಗ ಸ್ವಲ್ಪ ನಿಮಗೆ ಸೈಡ್ ಫಿಟ್ಟಿಂಗ್ ಕಡೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಕಟ್ ಮಾಡ್ಕೋಬೋದು. ಇದು ಕಟಿಂಗ್ ಎಲ್ಲ ಆದಮೇಲೆ ಇದನ್ನು ಸಪ್ರೇಟ್ ಮಾಡ್ಕೋಬೇಕು ಎರಡೂ ಪಾರ್ಟ್ಸನ್ನು. ನೋಡಿ ನಾನು ಸಪ್ರೇಟ್ ಮಾಡಿದ್ದೀನಿ. ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಈ ರೀತಿ ನೀವು ಸಪ್ರೇಟ್ ಮಾಡ್ಕೋಬೇಕು ಈ ರೀತಿ. ಸೊ ಈ ಕಡೆ ಫ್ರಂಟ್ ಪಾರ್ಟು, ಈ ಕಡೆದು ಬ್ಯಾಕ್ ಪಾರ್ಟು. ಫ್ರಂಟ್ ಪಾರ್ಟ್ ಕಂಪ್ಲೀಟಾಗಿ ಮಾರ್ಕಿಂಗ್ ಎಲ್ಲ ಆಗಿದೆ. ಬ್ಯಾಕ್ ಪಾರ್ಟು ನೆಕ್ಲಿಂತು ಸೇಮ್ ಬರುತ್ತೆ 3.5 ಇಂಚಸ್ಸು. ಆ್ಯಕ್ಚುಲಿ ನಾನು 3 ಇಂಚಸ್ ನಿಮಗೆ ಜಾಸ್ತಿ ಅನಿಸಿದ್ರೆ ವಿಡ್ತು 3 ಇಂಚಸ್ಸು ಕೂಡ ಇಟ್ಕೋಬೋದು. ನಾನು 3.5 ಇಂಚಸ್ ಇಟ್ಟಿದ್ದೀನಿ. ಆ್ಯಂಡ್ ಬ್ಯಾಕ್ ಸೈಡು ಡೀಪೂ ಅಷ್ಟೇ 9 ಇಂಚಸ್ ಇಟ್ಟಿದ್ದೀನಿ. ಸ್ವಲ್ಪ ಡೀಪ್ ಜಾಸ್ತಿ ಅನಿಸಿದ್ರೆ 8.5 ಈ ರೀತಿ ಕೂಡ ಇಟ್ಕೋಬೋದು. ನಾನು 9 ಇಂಚಸ್ ಇಟ್ಟಿದ್ದೀನಿ. ಆ್ಯಂಡ್ ಇದೆಲ್ಲ ಮಾರ್ಕಿಂಗ್ ಎಲ್ಲ ಆದಮೇಲೆ ಜಸ್ಟ್ ನೆಕ್ ಪಾರ್ಟು, ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟ್ ನೆಕ್ ಪಾರ್ಟ್ ಏನಿದೆ ಅದನ್ನು ಕಟ್ ಮಾಡ್ಕೋಬೇಕು. ಆ್ಯಂಡ್ ಫ್ರಂಟ್ ಸೈಡು ಒಂದು 1/2 ಇಂಚು ಲೈಟಾಗಿ ಹಾರ್ಮ್ ಶೇಪ್ ತೆಗಿಬೇಕು. ಇದೆಲ್ಲ ಕಟಿಂಗ್ ಎಲ್ಲ ಆದಮೇಲೆ ಸ್ಟಿಚಿಂಗ್ ಮೆಥಡ್ ತೋರಿಸ್ಕೊಡ್ತೀನಿ. ಸೊ ಇಲ್ಲಿಗೆ ಕಂಪ್ಲೀಟಾಗಿ ಬ್ಲೌಸ್ ಕಟಿಂಗ್ ಏನಿದೆ ಅದು ರೆಡಿ ಆಯಿತು. ಇಲ್ಲಿ ಫ್ರಂಟ್ ಪಾರ್ಟ್ ನಾನು ಏನಿದೆ ಟಕ್ಸ್ ಪಾರ್ಟು ಮಾರ್ಕ್ ಮಾಡಿದ್ದೆ ಅಲ್ವಾ, ಸೊ ಅದೇ ಸೇಮ್ ಈ ಕಡೆಗೆ ಪ್ರಿಂಟ್ ಬೀಳೋ ಥರ ನೀವು ಈ ರೀತಿ ಅಂದ್ಕೊಂಡ್ರೆ ಪ್ರಿಂಟ್ ಬೀಳತ್ತೆ. ಸೊ ಅದು ಕೂಡ ಸೇಮ್ ಅದೇ ಥರನೇ ಮಾರ್ಕಿಂಗ್ ಮಾಡ್ಕೋಬೇಕು. ನೋಡಿ ನಾನು ಮಾರ್ಕ್ ಮಾಡಿದ್ದೀನಿ. ಇದು ಕಟಿಂಗ್ ಮಾಡ್ದಿರ ಕೂಡ ಸ್ಟಿಚಿಂಗ್ ಮಾಡ್ಕೋಬೋದು, ಇಲ್ಲ ಕಟ್ ಮಾಡಿಕೊಂಡು ಕೂಡ ಸ್ಟಿಚ್ ಮಾಡ್ಕೋಬೋದು. ಸೊ ಸ್ಟಿಚಿಂಗ್ ಮೆಥಡ್ ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಸ್ಲೀವ್ಸ್ ಕಟಿಂಗ್ ತೋರಿಸ್ತೀನಿ. ಸ್ಲೀವ್ಸು ತುಂಬ ಈಸಿ ಇರುತ್ತೆ. ಜಸ್ಟ್ ಈ ರೀತಿ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ಆ್ಯಂಡ್ ಲೆಂತು ವಿಡ್ತ್ ಎಲ್ಲ ತೋರಿಸ್ತಾ ಇದೆ ನೋಡಿ, ಲೆಂತ್ 5 ಇಂಚಸ್ ಇದೆ ಆ್ಯಂಡ್ ವಿಡ್ತ್ ಬಂದು 10.5 ಇಂಚಸ್ ಇದೆ. ಆ್ಯಂಡ್ ಲೆಂತ್ ನಿಮಗೆ ಬೇಕು ಅಂದರೆ ಒಂದು 10 ಇಂಚಸ್ಸು 11 ಇಂಚಸ್ ಈ ರೀತಿ ಕೂಡ ಇಟ್ಕೋಬೋದು. ಬಟ್ ನಾನು ಶಾರ್ಟ್ ಸ್ಲೀವ್ ಥರ ಸ್ಟಿಚ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಸ್ಲೀವ್ ಶೇಪ್ ತೆಗೆಯೋದಕ್ಕೆ 2.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ.
ಈ ರೀತಿ ಮಾರ್ಕ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಕಟ್ ಮಾಡ್ಕೋಬೇಕು. ಅಂಡ್ ಇಲ್ಲಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನ ಕಟ್ ಮಾಡೋದಕ್ಕೆ 8.5 ಇಂಚಸ್‌ಗೆ ಮಾರ್ಕ್ ಮಾಡಿದೆ. ಈ ರೀತಿ ಮಾರ್ಕ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಕಟ್ ಮಾಡ್ಕೋಬೇಕು. ನೋಡಿ ನಾನು ಕಟ್ ಮಾಡಿದ್ದೀನಿ. ಸೊ ಸ್ಲೀವ್ಸ್ ಯಾವತ್ತೇ ಆಗ್ಲಿ ಇದೇ ತರ ಕಟ್ ಮಾಡಿದ್ರೆ ಈಸಿ ಇರತ್ತೆ. ಅಂಡ್ ಇವಾಗ ಇದಕ್ಕೆ ಲೈನಿಂಗ್ ಏನು ಬೇಕಾಗಿಲ್ಲ. ಲೈನಿಂಗ್ ಬೇಕು ಅಂದ್ರೆ ಅಟ್ಯಾಚ್ ಮಾಡ್ಕೋಬಹುದು. ಬಟ್ ನಾನ್ ತೋರಿಸ್ತಾ ಇರೋದು ಪ್ಲೇನ್ ಬ್ಲೌಸು. ಅಂಡ್ ಫ್ರಂಟ್ ಏನಿದೆ ಪ್ರಿನ್ಸೆಸ್ ಕಟ್ ತರ ಬ್ಯಾಕ್ ಹುಕ್ಸ್‌ದು. ಇದಕ್ಕೆ ಪಟ್ಟಿ ಏನಿದೆ ಅದನ್ನ ಅಟ್ಯಾಚ್ ಮಾಡ್ಕೋಬೇಕು. ಜಸ್ಟ್ ನೀವ್ ಹತ್ರ ಈ ತರ ಫ್ಯಾಬ್ರಿಕ್ ಏನಾದ್ರು ಕಾಟನ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದ್ರೆ ಅದನ್ನ ಯೂಸ್ ಮಾಡ್ಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕು. ಓನ್ಲಿ ನೆಕ್ ಪಾರ್ಟ್ ಮಾತ್ರ ಫ್ರಂಟ್ ಸೈಡ್‌ದು ನೆಕ್ ಪಾರ್ಟ್ ಯಾವ ತರ ಇರತ್ತೋ ಆ ತರ ನೀವು ಕಟ್ ಮಾಡ್ಕೋಬೇಕು. ಒಂದು 1 ಇಂಚು 1.5 ಈ ರೀತಿ ವಿಡ್ತ್ ಇರೋ ತರ ನೋಡ್ಕೊಂಡು ನೀವು ಕಟ್ ಮಾಡ್ಕೋಬೇಕು. ಜಸ್ಟ್ ಅದನ್ನ ಸಿಂಗಲ್ ಫೋಲ್ಡಿಂಗ್ ಮಾಡ್ಕೋಬೇಕು. ಸಿಂಗಲ್ ಫೋಲ್ಡಿಂಗ್ ಮಾಡ್ಕೊಂಡು ನೆಕ್ ಪಾರ್ಟ್‌ಗೆ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ನಾನು ನೆಕ್ ಪಾರ್ಟ್‌ಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಓನ್ಲಿ ಫ್ರಂಟ್ ಸೈಡ್‌ಗೆ ಮಾತ್ರ. ನಾನು ಫಸ್ಟ್ ಅಲ್ಲೇ ಹೇಳ್ದೆ ಅಲ್ವಾ ಸ್ವಲ್ಪ ಡ್ರೆಸ್ ತರ ತೋರಿಸ್ಕೊಡ್ತೀನಿ ಅಂತ. ಸ್ವಲ್ಪ ಈಸಿ ಇರತ್ತೆ ನೀವು ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡ್ರೆ. ಅಂಡ್ ಲುಕ್ ವೈಸು ಚೆನ್ನಾಗಿರತ್ತೆ. ನೋಡಿ ನಾನು ಸ್ಟಿಚ್ ಮಾಡಿದ್ದೀನಿ. ಇದು ಏನಿದೆ ಅದು ಪಟ್ಟಿ ಏನಿದೆ ಅದು ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಮತ್ತೆ ಈ ರೀತಿ ಕ್ರಾಸ್ ಆಗಿ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನೆಕ್ ಪಾರ್ಟು. ನೋಡಿ ಇದು ನೀಟಾಗಿ ಈ ರೀತಿ ಕಟಿಂಗ್ ಎಲ್ಲ ಆದ್ಮೇಲೆ ಅದನ್ನ ನೀಟಾಗಿ ಬ್ಯಾಕ್ ಸೈಡ್‌ಗೆ ಅಪೋಸಿಟ್ ಆಗಿ ತಗೊಂಡು ಜಸ್ಟ್ ಅದ್ರ ಮೇಲೆ ಒಂದು ಸ್ಟಿಚ್ ಹಾಕೋಬೇಕು. ಲೂಸ್ ಸ್ಟಿಚಸ್ ಬರತ್ತಲ್ವಾ ಈ ರೀತಿ ನೀವು ಸ್ಟಿಚಸ್ ಹಾಕೋಬೇಕು. ಮತ್ತೆ ನೀವು ಕಂಪ್ಲೀಟ್ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಇದಕ್ಕೆ ಹೆಮ್ಮಿಂಗ್ ಮಾಡ್ಕೊಂಡು ಸ್ಟಿಚಸ್ ರಿಮೂವ್ ಮಾಡ್ಕೊಂಡ್ರೆ ಆಗತ್ತೆ. ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ರೀತಿ. ಇಲ್ಲ ನೀವು ಇದ್ರ ಮೇಲೆ ನೀಟಾಗಿ ಐರನ್ ಮಾಡ್ಕೊಂಡು ಕೂಡ ಸ್ಟಿಚಿಂಗ್ ಮಾಡ್ಕೋಬಹುದು. ಇಲ್ಲ ನೀವು ಒಂದೇ ಸಲ ಹೆಮ್ಮಿಂಗು ಕೂಡ ಮಾಡ್ಕೋಬಹುದು. ನೋಡಿ ನಾನು ಇದ್ರ ಮೇಲೆ ಲೂಸ್ ಸ್ಟಿಚಸ್ ಹಾಕ್ತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡ್ರೆ ಸ್ಟಿಚಸ್ ರಿಮೂವ್ ಮಾಡೋದಿಕ್ಕೂ ಸ್ವಲ್ಪ ಈಸಿ ಇರತ್ತೆ. ಸೊ ನೀವು ಹೆಮ್ಮಿಂಗ್ ಎಲ್ಲ ಆದ್ಮೇಲೆ ಓನ್ಲಿ ನೆಕ್ ಪಾರ್ಟ್‌ಗೆ ಹೆಮ್ಮಿಂಗ್ ಮಾಡ್ಕೊಂಡು ಈ ಸ್ಟಿಚಸ್ ಏನಿದೆ ಅದನ್ನ ರಿಮೂವ್ ಮಾಡ್ಕೋಬೇಕು ನೆಕ್ ಪಾರ್ಟಿಗೆ. ಇಲ್ಲಾಂದ್ರೆ ಸ್ಟಿಚಸ್ ಇದ್ರೆ ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೆ ನೀವು ಹೆಮ್ಮಿಂಗ್ ಮಾಡ್ಕೋಬೇಕು. ಯಾಕಂದ್ರೆ ಲೈನಿಂಗ್ ಏನು ಅಟ್ಯಾಚ್ ಮಾಡಿಲ್ಲ ಅಲ್ವಾ? ಸೊ ನೆಕ್ ಪಾರ್ಟು ಇಲ್ಲಿಗೆ ರೆಡಿ ಆಯ್ತು. ಇವಾಗ ಈ ಪ್ರಿನ್ಸೆಸ್ ಪಾರ್ಟ್ ಏನಿದೆ ಟಕ್ಸ್ ಪಾರ್ಟು ಅದನ್ನ ಕಟ್ ಮಾಡ್ದಿರಾನೆ ನಾನು ಏನ್ ಮಾರ್ಕ್ ಮಾಡಿದ್ದೀನಿ ಜಸ್ಟ್ ಅದನ್ನ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಈ ರೀತಿ. ಈ ಕಡೆ ಏನಿದೆ ಅದು ನಾನು ಒಂದು 1/2 ಇಂಚ್ ಮಾರ್ಕ್ ಮಾಡಿದ್ದೆ ಅಲ್ವಾ ಅದು ಸ್ವಲ್ಪ ಜಾಸ್ತಿ ಇಟ್ಕೊಂಡು ಈ ಕಡೆಗೆ ಲೈಟ್ ಆಗಿ ಹಿಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಅಂಡ್ ಸ್ಟಿಚಸ್ಸು ರಿಮೂವ್ ಆಗಲ್ಲ ಚೆನ್ನಾಗಿರತ್ತೆ. ನೀವು ಕಟ್ ಮಾಡೋ ಅವಶ್ಯಕತೆನೂ ಇರಲ್ಲ. ಈ ರೀತಿ ಒಂದೇ ಸಲ ಸ್ಟಿಚ್ ಮಾಡ್ಕೋಬಹುದು. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ನಿಮಗೆ ಚೆಸ್ಟ್ ಪಾರ್ಟ್ ಇನ್ನೂ ಅಗಲ ಬೇಕು ಅಂದ್ರೆ ಈ ಟಕ್ ಪಾರ್ಟ್ ಕೊನೆ ಭಾಗ ಏನಿದೆ ಅಲ್ಲಿ ಸ್ವಲ್ಪ ಇನ್ನೂ ಒಂದು 1/2 ಇಂಚ್ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಇಲ್ಲಿ ಚೆಸ್ಟ್ ಪಾರ್ಟ್ ಹತ್ರ ಇನ್ನೂ ಅಗಲ ಬರತ್ತೆ. ಸೊ ಈ ರೀತಿ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಇಲ್ಲಿಗೆ ಫ್ರಂಟ್ ಪಾರ್ಟ್ ಏನಿದೆ ಅದು ರೆಡಿ ಆಯ್ತು. ಇವಾಗ ಬ್ಯಾಕ್ ಪಾರ್ಟ್‌ಗೆ ಬ್ಯಾಕ್ ಸೈಡ್ ಥ್ರೆಡ್ ಅಟ್ಯಾಚ್ ಮಾಡ್ಕೋಬೇಕು. ಅದನ್ನ ತೋರಿಸ್ಕೊಡ್ತೀನಿ. ಇಲ್ಲಿ ಬ್ಲೌಸ್‌ದು ಮಿಕ್ಕಿರೋ ಫ್ಯಾಬ್ರಿಕ್ ಇರುತ್ತಲ್ವಾ? ಸೊ ಅದನ್ನ ಈ ರೀತಿ ನೀವು ಕ್ರಾಸ್ ಆಗಿ ಕಟ್ ಮಾಡ್ಕೋಬೇಕು ಪೈಪಿಂಗ್‌ಗೆ. ಯಾವತ್ತೇ ಆಗ್ಲಿ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೋಬಾರ್ದು. ಕ್ರಾಸ್ ಆಗಿ ಈ ರೀತಿ ಕಟ್ ಮಾಡ್ಕೊಂಡ್ರೆ ಪೈಪಿಂಗ್ ಚೆನ್ನಾಗಿ ಬರತ್ತೆ. ಜಸ್ಟ್ ಅದನ್ನ ಈ ರೀತಿ ಕಟ್ ಮಾಡ್ಕೊಂಡು ಒಂದು 1 ಇಂಚು ಈ ತರ ಕಟ್ ಮಾಡ್ಕೊಂಡು ಫ್ಯಾಬ್ರಿಕ್ಕು ಅದನ್ನ ಅಪೋಸಿಟ್ ವೇ ಅಲ್ಲಿ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಎಲ್ಲಾನು ಅಷ್ಟೇ ಈ ರೀತಿ ಚಿಕ್ಕ ಚಿಕ್ಕದಾಗಿ ಪೀಸಸ್ ತರ ಕಟ್ ಮಾಡ್ಕೊಂಡು ಜಸ್ಟ್ ಅದನ್ನ ಅಟ್ಯಾಚ್ ಮಾಡ್ಕೋಬೇಕು ಅಪೋಸಿಟ್ ವೇ ಅಲ್ಲಿ. ಅಟ್ಯಾಚ್ ಮಾಡ್ಕೊಂಡು ಜಸ್ಟ್ ಈ ರೀತಿ ಸಿಂಗಲ್ ಫೋಲ್ಡಿಂಗ್ ಮಾಡ್ಕೊಂಡು ಓನ್ಲಿ ಒನ್ ಸೈಡ್ ಮಾತ್ರ ಸ್ಟಿಚ್ ಮಾಡ್ಕೋಬೇಕು. ಅದು ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಇದನ್ನ ಅಟ್ಯಾಚ್ ಮಾಡ್ಕೋಬೇಕು ನೆಕ್ ಪಾರ್ಟಿಗೆ ಬ್ಯಾಕ್ ಸೈಡು. ಇಲ್ಲ ನಿಮ್ಗೆ ಈ ತರ ಏನು ಬೇಡ ಅಂದ್ರೆ ಫ್ರಂಟ್ ಸೈಡ್ ನಾನು ಯಾವ ರೀತಿ ಅಟ್ಯಾಚ್ ಮಾಡಿದೆ ಪಟ್ಟಿ ಹಾಗೂ ಕೂಡ ನೀವು ಅಟ್ಯಾಚ್ ಮಾಡ್ಕೋಬಹುದು. ಬಟ್ ಪೈಪಿಂಗ್ ಆದ್ರೆ ಚೆನ್ನಾಗಿರತ್ತೆ ಬ್ಯಾಕ್ ಸೈಡು. ನೋಡಿ ನಾನು ಪೈಪಿಂಗ್ ತೋರಿಸ್ತಾ ಇದ್ದೀನಿ. ಜಸ್ಟ್ ಈ ಪಟ್ಟಿ ಏನು ಇಲ್ಲ. ಜಸ್ಟ್ ಈ ರೀತಿ ಕ್ರಾಸ್ ಆಗಿ ಕಟ್ ಮಾಡ್ಕೊಂಡು ಅದನ್ನ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಮತ್ತೆ ಅದನ್ನ ಇದಕ್ಕೆ ಅಟ್ಯಾಚ್ ಆಗೋ ತರ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚ್ ಮಾಡಿದ್ದೀನಿ. ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡು ಇದು ಅಷ್ಟೇ ನೀಟಾಗಿ ಈ ರೀತಿ ಕ್ರಾಸ್ ಆಗಿ ಟಾಕ ತರ ಹಾಕ್ಕೋಬೇಕು. ಇದನ್ನ ಅಪೋಸಿಟ್ ಆಗಿ ಫೋಲ್ಡ್ ಮಾಡಿದಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಇವಾಗ ಪೈಪಿಂಗು ಮಾಡ್ಕೋಬೇಕು. ಸ್ಟಿಚ್ ಮಾಡಿದಾಗ ಸ್ವಲ್ಪ ಈ ರೀತಿ ಫೋಲ್ಡಿಂಗ್ ಮಾಡಿರ್ತೀವಲ್ಲ ಸೊ ಇದು ಅಟ್ಯಾಚ್ ಮಾಡಿದಾಗ ಮಾರ್ಜಿನ್ ಫ್ಯಾಬ್ರಿಕ್ ಮಿಕ್ಕಿರತ್ತಲ್ವಾ ಅದು ನೀವು ಪೈಪಿಂಗ್ ತರ ಲೈಟ್ ಆಗಿ ಬಿಟ್ಕೊಂಡು ಅದ್ರ ಮೇಲೆ ಸ್ಟಿಚಿಂಗ್ ಮಾಡ್ಕೋಬೇಕು. ಕಂಪ್ಲೀಟ್ ಆಗಿ ಬ್ಯಾಕ್ ಸೈಡ್‌ಗೆ ಫೋಲ್ಡ್ ಮಾಡ್ಕೋಬಾರ್ದು. ಸ್ವಲ್ಪ ಪೈಪಿಂಗ್ ತರ ಬಿಟ್ಕೊಂಡು ಲೈಟ್ ಆಗಿ ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪೈಪಿಂಗ್ ನೋಡ್ಕೊಂಡು ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಲೈಟ್ ಆಗಿ ಬಿಟ್ಟಿದ್ದೀನಿ. ಸೊ ಈ ರೀತಿ ಸ್ವಲ್ಪ ಅಷ್ಟೇ ಫ್ಯಾಬ್ರಿಕ್ ಬಿಟ್ಕೊಂಡು ನೀವು ಈ ಪೈಪಿಂಗ್ ಏನಿದೆ ಅದನ್ನ ಮಾಡ್ಕೋಬೇಕು. ಇದಕ್ಕೆ ಹೆಮ್ಮಿಂಗು ಏನು ಬೇಕಾಗಿಲ್ಲ. ನೀವು ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಸೊ ಲುಕ್ ವೈಸು ಚೆನ್ನಾಗಿರತ್ತೆ. ಫಿನಿಶಿಂಗ್ ಚೆನ್ನಾಗಿ ಬರತ್ತೆ. ಈ ರೀತಿ ಪೈಪಿಂಗ್ ಮಾಡ್ಕೊಂಡ್ರೆ. ನಾರ್ಮಲ್ ಪ್ಲೇನ್ ಬ್ಲೌಸಸ್‌ಗೆ ಈ ರೀತಿ ಸ್ಟಿಚ್ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ.
ಅಂಡ್ ನೆಕ್ ಪಾರ್ಟು ಅಷ್ಟೇ ಬ್ಯಾಕ್ ಸೈಡ್ ರೌಂಡ್ ನೆಕ್ ಬೇಕು ಅಂದ್ರೆ ರೌಂಡ್ ನೆಕ್ ಇಟ್ಕೋಬಹುದು, ಇಲ್ಲ ಬಾಕ್ಸ್ ತರ ಬೇಕು ಅಂದ್ರೆ ಸೊ ಈ ರೀತಿ ಕೂಡ ಇಟ್ಕೋಬಹುದು. ಇಲ್ಲಿಗೆ ಕಂಪ್ಲೀಟ್ ಆಗಿ ನೆಕ್ ಪಾರ್ಟ್ ಏನಿದೆ ಅದಕ್ಕೆ ಪಟ್ಟಿ ಅಟ್ಯಾಚ್ ಮಾಡಿದ್ದಾಯ್ತು. ಸೊ ಪೈಪಿಂಗ್ ಥ್ರೆಡ್ ಏನಿದೆ ಅದು. ಇವಾಗ ಇದಕ್ಕೂ ಅಷ್ಟೇ ಟಕ್ಸ್ ಸ್ಟಿಚ್ ಮಾಡ್ಕೋಬೇಕು ಬ್ಯಾಕ್ ಸೈಡು. ಸೊ ಇದು ನಾರ್ಮಲ್ ಅಂದಾಜ್ ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ಸೊ ಈ ರೀತಿ ಒಂದು 4 ಇಂಚಸ್ ಲೆಂತ್ ನೋಡ್ಕೊಂಡು ಟಕ್ಸ್ ಸ್ಟಿಚ್ ಮಾಡ್ಕೋಬೇಕು ಬ್ಯಾಕ್ ಸೈಡು. ಇವಾಗ ಸ್ಲೀವ್ಸ್ ಕಟಿಂಗ್ ತೋರಿಸ್ತೀನಿ. ಸೊ ಎರಡು ಸ್ಲೀವ್ಸುನು ಈ ರೀತಿ ಕಟ್ ಮಾಡಿದೀವಲ್ಲ, ಜಸ್ಟ್ ಓನ್ಲಿ ಫ್ರಂಟ್‌ಗೆ ಬರುತ್ತಲ್ವಾ ಅದು ಮಾತ್ರ ನೀವು ಒಂದು 1/2 ಇಂಚು ಹಾರ್ಮ್ ಶೇಪ್ ತೆಗಿಬೇಕು. ಸ್ಲೀವ್ಸ್‌ಗೂನು ತೆಗಿಬೇಕು. ಸೊ ಬಾಡಿ ಪಾರ್ಟ್‌ಗೂ ತೆಗಿಬೇಕು, ಸ್ಲೀವ್ಸ್‌ಗೂನು ತೆಗಿಬೇಕು. ಓನ್ಲಿ ಫ್ರಂಟ್ ಸೈಡ್ ಮಾತ್ರ. ಸೊ ಇದನ್ನ ಅಷ್ಟೇ ನೀವು ಈ ರೀತಿ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಲೂಸ್ ಸ್ಟಿಚಸ್ ಹಾಕೋಬೇಕು. ನಾನಿಲ್ಲಿ ಸಿಂಗಲ್ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ ಫಸ್ಟು. ಸೊ ನಾರ್ಮಲ್ ಸಿಂಗಲ್ ಫೋಲ್ಡಿಂಗ್ ಮಾಡ್ಕೋಬೇಕು ಫಸ್ಟ್ ನಾರ್ಮಲ್ ಸ್ಟಿಚ್ ಮಾಡ್ಕೋಬೇಕು. ಮತ್ತೆ ಅದನ್ನ ಇನ್ನೊಂದ್ಸಲಿ ಫೋಲ್ಡ್ ಮಾಡ್ಕೊಂಡು ಅದನ್ನ ಲೂಸ್ ಸ್ಟಿಚಸ್ ಹಾಕೋಬೇಕು. ಯಾಕಂದ್ರೆ ಇದಕ್ಕೂ ಅಷ್ಟೇ ಹೆಮ್ಮಿಂಗ್ ಮಾಡ್ಕೋಬೇಕು ಸ್ಲೀವ್ಸ್‌ಗೆ ಸ್ಟಿಚಸ್ ಕಾಣಿಸ್ತೀರಾ ಚೆನ್ನಾಗಿರತ್ತೆ. ಲೂಸ್ ಆಗಿ ಸ್ಟಿಚಿಂಗ್ ಮಾಡ್ಕೊಂಡು ಮತ್ತೆ ಇದಕ್ಕೆ ಹೆಮ್ಮಿಂಗ್ ಮಾಡ್ಕೊಂಡು ಸ್ಟಿಚಸ್ ಏನಿದೆ ಅದನ್ನ ರಿಮೂವ್ ಮಾಡ್ಕೋಬೇಕು. ಅವಾಗ ಚೆನ್ನಾಗಿರತ್ತೆ. ಅಂಡ್ ಬ್ಯಾಕ್ ಸೈಡುನು ಅಷ್ಟೇ ಬ್ಯಾಕ್ ಸೈಡ್ ಏನಿದೆ ಅದಕ್ಕೆ ಪಟ್ಟಿ ಏನಿದೆ ಅದಕ್ಕೆ ಬೇಕು ಅಂದ್ರೆ ಪಟ್ಟಿ ತರ ಕೂಡ ಅಟ್ಯಾಚ್ ಮಾಡ್ಕೋಬಹುದು. ಇಲ್ಲ ನಾನು ಅದೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಲೆಂತ್ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೆ. ಆಕ್ಚುಲಿ ಬ್ಲೌಸಸ್‌ಗೆ ಒಂದು 14 ಇಂಚಸ್ಸು 13.5 ಈ ರೀತಿ ಬರುತ್ತೆ. ನಾನು 14.5 ಇಂಚಸ್ ತಗೊಂಡಿದ್ದೆ ಲೆಂತು. ಅದಕ್ಕೆ ನಾನು ಇದನ್ನ ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಅಷ್ಟೇ ನೀಟಾಗಿ ಈ ರೀತಿ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಲೂಸ್ ಸ್ಟಿಚಸ್ ಹಾಕೊಂಡ್ರೆ ಆಗತ್ತೆ. ಇದಕ್ಕೆ ನೀಟಾಗಿ ಹೆಮ್ಮಿಂಗ್ ಮಾಡ್ಕೊಂಡು ಸ್ಟಿಚಸ್ ರಿಮೂವ್ ಮಾಡ್ಕೋಬೇಕು ಬ್ಯಾಕ್ ಸೈಡು. ಅಂಡ್ ಫ್ರಂಟ್ ಸೈಡುನು ಅಷ್ಟೇ ನೋಡಿ ವೇಸ್ಟ್ ಪಾರ್ಟ್ ಫ್ರಂಟ್ ಪಾರ್ಟ್ ಬರುತ್ತಲ್ವಾ ಅಲ್ಲಿನೂ ಅಷ್ಟೇ ನೀಟಾಗಿ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಲೂಸ್ ಸ್ಟಿಚಸ್ ಹಾಕೊಂಡ್ರೆ ಸೊ ರೆಡಿ ಆಗತ್ತೆ. ಅದಕ್ಕೆಲ್ಲ ನೀಟಾಗಿ ನೀವು ಬ್ಲೌಸ್ ಎಲ್ಲ ರೆಡಿ ಆದ್ಮೇಲೆ ಹೆಮ್ಮಿಂಗ್ ಮಾಡ್ಕೋಬೇಕು. ನೋಡಿ ಇಲ್ಲಿಗೆ ಕಂಪ್ಲೀಟ್ ಆಗಿ ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ ಏನಿದೆ ಅದು ರೆಡಿ ಆಯ್ತು. ಇದನ್ನ ನೀವು ಸ್ಟಿಚ್ ಮಾಡಿದಾಗ ಲೆಂತ್ ವಿಡ್ತ್ ಕರೆಕ್ಟ್ ಆಗಿ ಇದೆಯೋ ಇಲ್ವೋ ನೋಡ್ಕೋಬೇಕು. ಬ್ಯಾಕ್ ಸೈಡ್ ಮತ್ತೆ ಫ್ರಂಟ್ ಸೈಡ್ ಎರಡೂನು ಲೆಂತ್ ಕರೆಕ್ಟ್ ಆಗಿರೋ ತರ ನೋಡ್ಕೊಂಡು ನೀವು ಶೋಲ್ಡರ್ ಪಾರ್ಟ್ ಸ್ಟಿಚ್ ಮಾಡ್ಕೋಬೇಕು. ಸೊ ಶೋಲ್ಡರ್ ಪಾರ್ಟ್ ಏನಿದೆ ಅದನ್ನ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಡಬಲ್ ಸ್ಟಿಚಿಂಗ್ ಮಾಡ್ಕೋಬೇಕು. ಮತ್ತೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೋಬೇಕು. ಸ್ಲೀವ್ಸುನು ಅಷ್ಟೇ ನೀವು ಒಂದೇ ಸಲ ಒಂದ್ ಕಡೆಯಿಂದ ಸ್ಟಿಚಿಂಗ್ ಮಾಡಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ. ಈ ರೀತಿ ಮಿಡಲ್ ಪಾರ್ಟ್ ಹತ್ರ ನೀವು ಶೋಲ್ಡರ್ ಕಡೆ ಇರತ್ತಲ್ವಾ ಮಿಡಲ್ ಪಾರ್ಟ್ ಅಲ್ಲಿ ಇಟ್ಕೊಂಡು ನೀವು ಕಂಪ್ಲೀಟ್ ಸ್ಲೀವ್ ಏನಿದೆ ಅದು ಅಟ್ಯಾಚ್ ಮಾಡ್ಕೋಬೇಕು. ಇದು ಅಷ್ಟೇ ಸ್ಲೀವ್ಸ್ ಅಟ್ಯಾಚ್ ಮಾಡಿದಾಗ ಡಬಲ್ ಸ್ಟಿಚಿಂಗ್ ಮಾಡ್ಕೋಬೇಕು. ಡಬಲ್ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಸ್ವಲ್ಪ ರಿಮೂವ್ ಆಗಲ್ಲ ಸ್ಟಿಚಸ್ ಎಲ್ಲಾನು. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಇವಾಗ ಇದಕ್ಕೆ ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು. ಸೈಡ್ ಫಿಟ್ಟಿಂಗ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ಇಲ್ಲಿ ನೋಡಿ ಬ್ಯಾಕ್ ಸೈಡ್‌ಗೆ ಉಕ್ಸ್ ಪಾರ್ಟ್ ಏನಿದೆ ಅದಕ್ಕೆ ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿ ಅಟ್ಯಾಚ್ ಮಾಡ್ಕೋಬೇಕು. ಅದನ್ನ ತೋರಿಸ್ಕೊಡ್ತೀನಿ. ನಾನು ಅದನ್ನ ಕಟ್ ಮಾಡಿದ್ದೀನಿ. ಇಲ್ಲಿ ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿ ವಿಡ್ತು, ಲೆಂತು ಅಂದಾಜ್ ಮೇಲೆ ನೀವು ನೋಡ್ಕೊಂಡು ಕಟ್ ಮಾಡ್ಕೋಬಹುದು. ಇಲ್ಲಿ ಈ ಬ್ಯಾಕ್ ಸೈಡ್ ನಾನು ಏನು ಕಟ್ ಮಾಡಿದ್ದೀನಿ ಅದಕ್ಕೆ ಲೆಂತ್ ಎಷ್ಟಿದೆಯೋ ನೋಡ್ಕೊಂಡು ಅದಕ್ಕೆ ಒಂದು 1 ಇಂಚ್ ಮಾರ್ಜಿನ್ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು. ಜಸ್ಟ್ ಏನೂ ಇಲ್ಲ ಸಿಂಗಲ್ ಪಟ್ಟಿ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಪೀಸು ಅಂಡ್ ಡಬಲ್ ಪಟ್ಟಿ ಸ್ವಲ್ಪ ದಪ್ಪ ಸೈಜ್ ಒಂದು 1/2 ಇಂಚ್ ಜಾಸ್ತಿ ಇರುತ್ತೆ ಅಷ್ಟೇ. ಈ ರೀತಿ ನೋಡ್ಕೊಂಡು ನೀವು ಕಟ್ ಮಾಡ್ಕೊಂಡ್ರೆ ಆಗತ್ತೆ. ನೋಡಿ ನಾನು ಇವಾಗ ಇದನ್ನ ತೋರಿಸ್ಕೊಡ್ತೀನಿ. ಈ ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿ ಏನಿದೆ ಜಸ್ಟ್ ಒಂದಕ್ಕೊಂದು ಆಪೋಸಿಟ್ ವೇಲಿ ಸ್ಟಿಚಸ್ ಹಾಕೋಬೇಕು. ನೋಡಿ ಇಲ್ಲಿ ಡಬಲ್ ಪಟ್ಟಿ ತೋರಿಸ್ತಾ ಇದ್ದೀನಿ. ಇದು ಬಂದು ಬ್ಯಾಕ್ ಸೈಡ್‌ಗೆ ಬರತ್ತೆ. ಸೊ ಬ್ಯಾಕ್ ಸೈಡ್‌ಗೆ ಫ್ಯಾಬ್ರಿಕ್ ಇಟ್ಕೊಂಡು ಫ್ರಂಟ್ ಸೈಡ್‌ಗೆ ಫೋಲ್ಡ್ ಮಾಡ್ಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಅಂಡ್ ಇದು ಸಿಂಗಲ್ ಪಟ್ಟಿ. ಸಿಂಗಲ್ ಪಟ್ಟಿ ಬಂದು ಫ್ರಂಟ್ ಸೈಡ್‌ಗೆ ಬರತ್ತೆ. ಫ್ರಂಟ್ ಸೈಡ್‌ಗೆ ಈ ರೀತಿ ಇಟ್ಕೊಂಡು ಬ್ಯಾಕ್ ಸೈಡ್‌ಗೆ ಫೋಲ್ಡ್ ಮಾಡ್ಕೊಂಡು ಸೊ ಅದನ್ನ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ರೀತಿ ಫ್ರಂಟ್ ಸೈಡ್‌ಗೆ ಇಟ್ಕೊಂಡು ಬ್ಯಾಕ್ ಸೈಡ್‌ಗೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿ ಏನೂ ಇಲ್ಲ. ಜಸ್ಟ್ ಈ ರೀತಿ ಒಂದಕ್ಕೊಂದು ಆಪೋಸಿಟ್ ವೇಲಿ ಕಾರ್ನರ್ ಸೈಡಲ್ಲಿ ಫೋಲ್ಡ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು ಅಷ್ಟೇ. ಮತ್ತೆ ಅದನ್ನ ನೀಟಾಗಿ ಓಪನ್ ಮಾಡ್ಕೊಂಡು ಅದನ್ನ ಫೋಲ್ಡಿಂಗ್ ಮಾಡ್ಕೊಂಡು ಅದ್ರ ಮೇಲೆ ಸ್ಟಿಚಸ್ ಹಾಕೋಬೇಕು. ಎರಡೂನು ಅಷ್ಟೇ ಒಂದೇ ಸಲ ಸ್ಟಿಚ್ ಮಾಡ್ಕೊಂಡ್ರೆ ಸ್ವಲ್ಪ ಈಸಿ ಆಗತ್ತೆ. ನೀವು ಸ್ಟಿಚಿಂಗ್ ಮಾಡಿದಾಗ ಒಂದು ಟೈಮು ಸೇವ್ ಆಗತ್ತೆ. ನೋಡಿ ನಾನು ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಜಸ್ಟ್ ಅದನ್ನ ನೀಟಾಗಿ ಈ ಫ್ಯಾಬ್ರಿಕ್ ಏನಿದೆ ಅದನ್ನ ಓಪನ್ ಮಾಡ್ಕೊಂಡು ಅದನ್ನ ಮತ್ತೆ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಅದ್ರ ಮೇಲೆ ಸ್ಟಿಚಸ್ ಹಾಕೋಬೇಕು. ಸೊ ಇದು ಡಬಲ್ ಪಟ್ಟಿ ಏನಿದೆ ಅದು ಕಾರ್ನರಲ್ಲಿ ಸ್ಟಿಚಿಂಗ್ ಮಾಡಬೇಕಾಗಿಲ್ಲ. ಸೆಂಟರಲ್ಲಿ ಸ್ಟಿಚಿಂಗ್ ಮಾಡ್ಕೊಂಡು ಅದಕ್ಕೆ ಟಕ್ಸ್ ಬರತ್ತಲ್ವಾ ಸೊ ಹುಕ್ಸ್ ಹಾಕೋದಕ್ಕೆ ಚಿಕ್ಕ ಚಿಕ್ಕದಾಗಿ ಮಾರ್ಕಿಂಗ್ ಮಾಡ್ಕೊಂಡು ಅದು ಮಿಷನಲ್ಲೇ ಸ್ಟಿಚಿಂಗ್ ಮಾಡ್ಕೋಬಹುದು. ಇಲ್ಲ ಥ್ರೆಡ್ಡಿಂದ ಕೂಡ ನೀವು ಸ್ಟಿಚ್ ಮಾಡ್ಕೋಬಹುದು. ನೀಡಲ್ ತಗೊಂಡು ಸೊ ಹಾಗೂ ಕೂಡ ಸ್ಟಿಚ್ ಮಾಡ್ಕೋಬಹುದು. ಬಟ್ ಸ್ವಲ್ಪ ಟೈಮ್ ಸೇವ್ ಆಗಬೇಕು ಅಂತ ಅನ್ಕೊಂಡ್ರೆ ನೀವು ಮಿಷನಲ್ಲೇ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಬೆಟರು. ಅಂಡ್ ಅದು ರಿಮೂವ್ ಆಗಲ್ಲ ಇನ್ನೂ ಚೆನ್ನಾಗಿರತ್ತೆ.
ಅಂಡ್ ಇದು ಉಕ್ಸ್ ಪಾರ್ಟ್ದು ಜಸ್ಟ್ ಈ ರೀತಿ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಈ ಕಡೆ ಕಾರ್ನರ್ ಸೈಡ್ ಏನಿದೆ ಅಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಮತ್ತೆ ಇದಕ್ಕೆ ಉಕ್ಸ್ ಏನಿದೆ ಅದನ್ನ ಅಟ್ಯಾಚ್ ಮಾಡ್ಕೋಬೇಕು. ಸೊ ಇಲ್ಲಿಗೆ ಕಂಪ್ಲೀಟ್ ಆಗಿ ಬ್ಲೌಸ್ ಏನಿದೆ ಅದು ರೆಡಿ ಆಗುತ್ತೆ. ಅಂಡ್ ಇದಕ್ಕೆ ಸೈಡ್ ಫಿಟ್ಟಿಂಗ್ ಏನಿದೆ ಅದು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಬ್ಲೌಸ್ ಏನಿದೆ ಅದು ರೆಡಿ ಆಗುತ್ತೆ. ಸೊ ಕಂಪ್ಲೀಟ್ ಆಗಿ ನೆಕ್ ಪಾರ್ಟ್ಗೆ, ಸ್ಲೀವ್ಸ್ಗೆ ಮತ್ತೆ ಪಟ್ಟೀಸ್ಗೆ ಏನಿದೆ ಅದು ನೀಟಾಗಿ ಹೆಮ್ಮಿಂಗ್ ಮಾಡ್ಕೊಂಡ್ರೆ ಬ್ಲೌಸು ರೆಡಿ ಆಗುತ್ತೆ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.